ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಅದೇ ಥರ ಇವತ್ತು ಬ್ಯಾಚುಲರ್ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಎಣ್ಣೆ ಹಾಕೋಬೇಕು. ಟೊಮೊಟೊ ಗೊಜ್ಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿನ ಹಾಕೋತೀನಿ ಗೈಸ್. ಈರುಳ್ಳಿ ಹಾಕೊಂಡು ರಪ 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 ಅಂತ ಮಿಕ್ಸ್ ಮಾಡಿ ಗೈಸ್. ಕೆಂಪು ಆಗುವ ಅಂತ ಮಿಕ್ಸ್ ಮಾಡಿ ಗೈಸ್. ಈ ಥರ ಸ್ವಲ್ಪ ಕೆಂಪು ಆಗುವ ಸ್ವಲ್ಪ ರಪ ರಪ ಅಂತ ತಿರುಗಿ ಈರುಳ್ಳಿ ಹಾಕಿದ್ಮೇಲೆ ನಾನು ಸಾಸಿವೆ ಹಾಕ್ತೀನಿ ಗೈಸ್. ಸಾಸಿವೆ ಸ್ವಲ್ಪ ಹಾಕಿ ರಪ 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 ಅಂತ ಮಿಕ್ಸ್ ಮಾಡಿ. ಸಾಸಿವೆ ಹಾಕಿದ್ಮೇಲೆ ಹಸಿಮೆಣಸಿನಕಾಯಿ ಹಾಕೋಬೇಕು ಗೈಸ್. ಹಸಿಮೆಣಸಿನಕಾಯಿ ಹಾಕಿ ರಪ ರಪ ಅಂತ ಮತ್ತೆ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಕೆಂಪು ಆಗೋದು ರಪ ರಪ ಅಂತ ತಿರುಗಿ ಗೈಸ್. ಇದೆಲ್ಲ ರೋಸ್ಟ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಗೈಸ್. ಕರಿಬೇವು ಸ್ವಲ್ಪ ಹಾಕಿ ಮತ್ತೆ ರಪ ರಪ ಅಂತ ಮಿಕ್ಸ್ ಮಾಡಿ ಗೈಸ್. ಸ್ವಲ್ಪ ರೋಸ್ಟ್ ಆಗೋದು ರಪ ರಪ ಅಂತ ಮಿಕ್ಸ್ ಮಾಡಿ. ಕರಿಬೇವು ಸ್ವಲ್ಪ ಹಾಕಿದ್ಮೇಲೆ ಟೊಮೊಟೊ ಗೊಜ್ಜಿಗೆ ಮೊದಲನೇದಾಗಿ ಟೊಮೊಟೊ ಇರಬೇಕು, ಅದಕ್ಕೆ ಟೊಮೊಟೊನ ಹಾಕೊಳ್ಳಿ ಗೈಸ್. ಕಟ್ ಮಾಡಿದಂಥ ಟೊಮೊಟೊ ಹಾಕಿ ಹಾಕೊಂಡು ಮತ್ತೆ ರಪ 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 ಅಂತ ರೋಸ್ಟ್ ಮಾಡಿ ಗೈಸ್. ರಪ ರಪ ಅಂತ ರೋಸ್ಟ್ ಮಾಡಿ. ಹಾಗೆ ಟೊಮೊಟೊ ಹಾಕಿದ್ಮೇಲೆ ಒಂದು ಸಣ್ಣ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಗೈಸ್. 5 ಮಿನಿಟ್ಸ್ ಆದಮೇಲೆ ಈ ಥರ ಫುಲ್ ಸ್ವಲ್ಪ ರೋಸ್ಟ್ ಆಗಿರುತ್ತೆ ಗೈಸ್. ರಪ ರಪ ಅಂತ ತಿರುಗಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಗೈಸ್. ಅದಾದಮೇಲೆ ನಮ್ಮ ನಾಲಿಗೆಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳಿ ಗೈಸ್. ಅದೇ ಥರ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳಿ ಗೈಸ್. ಇದಾದಮೇಲೆ ನಿಮ್ಗೆ ಯಾರಾದರೂ ಚಿಕನ್ ಪುಡಿನ ಸ್ವಲ್ಪ ಹಾಕಿ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಗೈಸ್. ನಾನಂತೂ ಚಿಕನ್ ಮಸಾಲಾನ ಸ್ವಲ್ಪ ಅಂತೂ ಹಾಕ್ತೀನಿ. ನೀವು ಇಷ್ಟ ಆದರೆ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಹಾಕೊಂಡ್ಮೇಲೆ ಮತ್ತೆ ರಪ ರಪ ಅಂತ ಮಿಕ್ಸ್ ಮಾಡಿ ಗೈಸ್. ಈ ಥರ ರೋಸ್ಟ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಪ್ಲೇಟ್ನ ಮುಚ್ಚಿ ಗೈಸ್. 5 ಮಿನಿಟ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಗೈಸ್. ನೀರು ಹಾಕಿ ಮತ್ತೆ ರಪ ರಪ ಅಂತ ಮಿಕ್ಸ್ ಮಾಡಿ ಗೈಸ್. ಈ ಥರ ಬರುತ್ತೆ ಗೈಸ್ ಮಿಕ್ಸ್ ಮಾಡಿದ್ರೆ. ಗಾಯ್ಸ್, ಕೊನೆಯದಾಗಿ ಟೊಮೆಟೊ ಗೊಜ್ಜನ್ನು ಆಯ್ತು ಗಾಯ್ಸ್. ನೋಡಿ ಯಾವ ಥರ ಇದೆ ಅಂತ. ಯಾವುದೇ ಕಲರ್ ಆಗಲಿ ಮತ್ತೊಂದಾಗಿ ಉಪಯೋಗಿಸ್ತೇವೆ. ನ್ಯಾಚುರಲ್ ಆಗಿ ಬ್ಯಾಚುಲರ್ ಟೊಮೊಟೊ ಗೊಜ್ಜನ್ನ ಮಾಡಿದ್ದೀನಿ ಗಾಯ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಹಾಕಿ, ಅದೇ ಥರ ಲೈಕ್ ಮಾಡಿ. ನಿಮಗೂ ಇಷ್ಟ ಆದರೆ ನಿಮ್ಮ ಮನೇಲಿ ನೀವೇ ಮಾಡಿಕೊಂಡು ಈಸಿ ಮೆಥಡಲ್ಲಿ ತಿಂದಲೇ ಒಂದು ಕಮೆಂಟ್ ಮಾಡಿ ಗಾಯ್ಸ್ ಯಾವ ಥರ ಇದೆ ಅಂತ. ಕೊನೆಗೂ ಇದೇ ಟೊಮೊಟೊ ಗೊಜ್ಜು. ಕೊನೆಗೂ ಈ ಥರ ರೆಡಿ ಆಯಿತು ಗಾಯ್ಸ್ ಟೊಮೊಟೊ ಗೊಜ್ಜು. ನ್ಯಾಚುರಲ್ ಟೊಮೊಟೊ ಗೊಜ್ಜು ಗಾಯ್ಸ್. ಯಾವುದೇ ಕಲರ್ ಯೂಸ್ ಇಲ್ಲ, ಮತ್ತೊಂದಿಲ್ಲ, ನ್ಯಾಚುರಲ್ ಟೊಮೊಟೊ ಗೊಜ್ಜು. ಕೊನೆಗೂ ಟೊಮೊಟೊ ಗೊಜ್ಜು ಅನ್ನೋದು ಈ ಥರ ಬಂದಿದೆ. ಅನ್ನಕ್ಕೆ ಹಾಕ್ಕೊಂಡಾಗಲಿ ಇಲ್ಲ ಚಪಾತಿಗಾಗಲಿ ಇಲ್ಲ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಹೊಟ್ಟೆ ತುಂಬ ತಿನ್ಬೋದು. ಯಾವುದೇ ಕಲರ್ ಇಲ್ಲದೆ ಯೂಸ್ ಮಾಡಿದಂಥ ಟೊಮೊಟೊ ಗೊಜ್ಜು, ಬ್ಯಾಚುಲರ್ ಟೊಮೊಟೊ ಗೊಜ್ಜು. ಜೊತೆಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. ತಿನ್ನೋದಕ್ಕಂತೂ ತುಂಬ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಓಕೆ ಗಾಯ್ಸ್, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ.